ಹಾಯ್ ಹಲೋ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ಸಂಡೇ ಅಂತ ಎಲ್ರಿಗೂ ಹೇಳ್ತಾ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಸಂಡೇ ಅಂದ ತಕ್ಷಣ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಗೊತ್ತೇ ಇರುತ್ತೆ ಆ್ಯಂಡ್ ವರ್ಕಿಂಗ್ ಹೋಗೋರಿಗೆಲ್ಲ ಗೊತ್ತೇ ಇರುತ್ತೆ. ಸಂಡೇ ಯೂಶಲಿ ಏನಾದರೂ ಒಂದು ವರ್ಕ್ ಹುಡುಕೊಳ್ಳೋದು ಮಾಡೋದು. ಅದೇ ಮದುವೆಗೆ ಮುಂಚೆ ಆದರೆ ಈ ಥರ ಇರೋದಿಲ್ಲ. ಸಂಡೇ ಅಂದ ತಕ್ಷಣ ಹ್ಯಾಪಿಯಾಗಿ ತಿನ್ನೋದು, ಮಲ್ಕೊಳ್ಳೋದು, ಸಂಜೆ ಯಾವಾಗಲೂ ಎದ್ದೇಳೋದು ಈ ರೀತಿ. ಬಟ್ ಆಫ್ಟರ್ ಮ್ಯಾರೇಜ್ ಫುಲ್ ಚೇಂಜ್. ಸಂಡೇ ಅಂದ ತಕ್ಷಣ ಏನಾದರೂ ಒಂದು ಕೆಲಸಗಳು ಹುಡುಕೊಂಡಾದರೂ ಮಾಡಲೇಬೇಕು ಈ ರೀತಿ ಇರುತ್ತೆ. ಸೊ ಇವತ್ತು ನಾವು ಸುಮಾರು ಕೆಲಸಗಳು ಪೆಂಡಿಂಗ್ ಇತ್ತು, ಅದನ್ನು ಮಾಡೋಣ. ಹಾಗೆ ನಾವು ಏನೆಲ್ಲ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಗೆ ವ್ಲಾಗ್ ಮಾಡಿಕೊಂಡೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆಭಾತ್, ನಮ್ಮ ಮನೆಯವರ ಫೇವ್ರೇಟ್. ಸೊ ಅಪ್ಪುಗೆ ಇದು ಒಂದು ತಿಂಡಿ ಮಾತ್ರ ಆರಾಮ್ಸೆ ಅವನೇ ತಿನ್ಕೋತಾನೆ, ಉಳಿದಿದ್ದೆಲ್ಲ ನಾನು ತಿನ್ನಿಸ್ಬೇಕು. ಬಟ್ ಈ ರೀತಿ ತಿಂಡಿಗಳೆಲ್ಲ ಅವನು ಇಷ್ಟಪಟ್ಟು ಅವನ ಪಾಡಿಗೆ ಅವ್ನು ತಿನ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಹಾಗಾಗಿ ಒಂದು ಕೆಲಸ ನನಗೆ ಕಡಿಮೆ ಆಯಿತು. ತಗೊಳ್ಳೋ. ಎಲ್ಲಿದ್ಯಾ? ತಗೊಳ್ಳ ಪೂಜೆ. ಇವತ್ತು ಯಾಕೋ ಮೂಡಿಲ್ಲ ಅನ್ಸುತ್ತೆ, ಸ್ವಲ್ಪ ತಿಂದು ಹಾಗೆ ಬಿಟ್ಟ ತಿನ್ನಿಸ್ತಾ ಇದ್ದೀನಿ, ಬೇಡ ಬೇಡ ಅಂತ ಇದ್ದಾನೆ. ಸೊ ಹಾಗೆ ಒಂದೊಂದು ದಿನ ನೆಕ್ಸ್ಟ್ ಈ ತಿಂಡಿ ತಿಂದ್ಕೊಂಡು ಈಗ ಈ ಹೇರ್ ಆಯಿಲ್ ಮಾಡಬೇಕು. ನಮ್ಮನೇಲಂತೂ ಎನಿ ಟೈಮ್ 1 ಲೀಟ್ರ್ ಗಟ್ಟಲೆ ಆಯಿಲ್ ತೊಗೊಂಬಂದು ಈ ರೀತಿ ಹೇರ್ ಆಯಿಲ್ ಕಂಪಲ್ಸರಿ ರೆಡಿ ಮಾಡಿ ಇಡ್ತಾ ಇದ್ದೆ. ಬಟ್ ಈಗ ಟೈಮ್ ಆಗಿರಲಿಲ್ಲ ಅಂತ ಏನೂ ಮಾಡಿಲ್ಲ. ಹೇರ್ ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿದೆ ಅಂತ ಮತ್ತೆ ಮಾಡ್ಕೋತಾ ಇದ್ದೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಕರಿಬೇವನ್ನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ದಾಸವಾಳದ ಎಲೆನ ತೊಗೋತಾ ಇದ್ದೀನಿ. ನೀವು ಬೇಕಾದ್ರೆ ದಾಸವಾಳದ ಹೂವು ಸಿಗುತ್ತೆ ಅಂತಂದರೆ ಹೂವು ಬೇಕಾದ್ರೂ ತೊಗೋಬೋದು. ಹಾಗೆಯೇ ಸ್ವಲ್ಪ ಆಲೋವೆರಾನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡೆ. ಆ್ಯಂಡ್ ಆಲೋವೆರಾದು ಸಿಪ್ಪೆ ಎಲ್ಲ ಏನು ರಿಮೂವ್ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಅದೇ ರೀತಿ ಹಾಕ್ಕೊಂಡ್ರೆ ಆಯಿತು. ಹಾಗೆ ಈರುಳ್ಳಿ 1 ಅಥವಾ 2, ನಾನಿಲ್ಲಿ 2 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಸ್ಮೆಲ್ ನನಗಾಗಲ್ಲ ಅಂತಂದರೆ 1 ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ. ಇಷ್ಟು ಇಂಗ್ರೀಡಿಯೆಂಟ್ಸ್ ಪ್ರೆಸೆಂಟ್ ನಮ್ಮನೇಲಿ ನನಗೆ ಸಿಕ್ಕಿತು. ಸೊ ಇನ್ನೂ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು, ಬಟ್ ಇಷ್ಟು ಸಾಕಾಗುತ್ತೆ. ನಾನು ಒಂದು 1/4 kg ಆಯಿಲ್ಗೆ ಅಷ್ಟೇ ಮಾಡ್ಕೋತಾ ಇರೋದು, ಅಂದರೆ 250 ml ಆಯಿಲ್ಗೆ. ನಾನಿಲ್ಲಿ ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಯಾವಾಗಲೂ ಗಾಣದಿಂದ ಆಯಿಲ್ನ ತೊಗೊಂಬರ್ತಾ ಇದ್ದಿದ್ದು, ಬಟ್ ಈಗ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಒರಿಜಿನಲ್ ಆಯಿಲ್ ಸಿಗ್ತಾ ಇಲ್ಲ, ಏಕೆಂದರೆ ಕೊಬ್ಬರಿ ರೇಟೆಲ್ಲ ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಗಾಣದಲ್ಲಿ ಆಯಿಲ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಾರ್ಮಲ್ ಪ್ಯಾರಾಚೂಟ್ ಆಯಿಲ್ ಸಿಗುತ್ತಲ್ವ, ಅದರಲ್ಲೇ ಮಾಡ್ತಾ ಇದ್ದೀವಿ. 1 ಬಾಟಲ್ ಆಯಿಲ್ಗೆ ಎಷ್ಟು ಬೇಕೋ ಅಷ್ಟು ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಬೇಕಾದ್ರೆ ನಾನು ತೋರಿಸ್ತೀನಿ ಇನ್ನೂ ಏನೇನು ಹಾಕ್ಬೋದು ಅಂತ. ಜಸ್ಟ್ ಈಗ ಇಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ಯಾರಿಗಂತ? ಎಲ್ಲಿಗೆ ಹಚ್ಕೊಳ್ಳೋದು? ಚೆನ್ನಾಗಿ ಕಾಣಿಸ್ತಲ್ಲ ಇದೇನಿದು? ಚೆನ್ನಾಗಿ ತಿಕ್ಬೇಕು, ಚೆನ್ನಾಗಿ ಗಟ್ಟಿಗೆ ಹಂಗೆ. ನೀನು ಹಚ್ಕತಿಯಾ? ಮತ್ತೆ ಯಾರಿಗೆ ಹಚ್ತೀಯಾ? ಥ್ಯಾಂಕ್ ಯು ದೈವಿಕ್. ಸಾಕು ಬಿಡೋಚ್ಚು. ಸಾಕು. ಏನದಪ್ಪು? ಏನದು? ಥ್ಯಾಂಕ್ ಯು ದೈವಿಕ್. ಫುಲ್ ಹಂಚ್ಕೊಬೇಡ, ಕೈಗೆ ತುದಿ ಮಾತ್ರ. ಸೊ ಒಂದು ಕಡೆ ಹೇರ್ ಆಯಿಲ್ ರೆಡಿ ಆಗ್ತಾ ಇದ್ರೆ, ಇನ್ನೂ ಒಂದು ಕಡೆ ಮಗ ಅಪ್ಪಂಗೆ ಫೇಸ್ ಪ್ಯಾಕ್ನ ರೆಡಿ ಮಾಡಿಬಿಟ್ಟು ಹಚ್ತಾ ಇದ್ದಾನೆ. ಸೊ ಸಂಡೇ ಅಂದ ತಕ್ಷಣ ಇದೇ ರೀತಿ ಇರುತ್ತೆ. ಹೋಮ್ ಕ್ಲೀನಿಂಗು, ಹೇರ್ ಕೇರ್, ಸ್ಕಿನ್ ಕೇರ್ ಇದೇ ಆಗೋಗ್ಬಿಡತ್ತೆ. ನಾವು ಎಲ್ಲ ಸ್ಟಾಪ್ ಮಾಡಿದ್ವಿ, ಬಟ್
ಸಿಕ್ಕಾಬಟ್ಟೆ ಡ್ಯಾಮೇಜ್ ಆಗ್ತಾ ಇದೆ. ನಂದು ಹಸ್ಬೆಂಡ್ ಹೇರ್ನು ಅದೇ ರೀತಿ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಕೇರ್ ಮಾಡ್ತೀವಿ. ಅದನ್ನ ಹಾಗೆ ನಾವು ಏನೆಲ್ಲ ಕೇರ್ ಮಾಡ್ತೀವಿ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲೂ ಸಹ. ಆ್ಯಂಡ್ ನಾನಿಲ್ಲಿ ತುಂಬ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಹೈ ಫ್ಲೇಮಲ್ಲಿ ಮಾಡ್ಕೋಬೇಡಿ. ಒಂದು 15 ಮಿನಿಟ್ಸ್ ಬೇಕಾಗುತ್ತೆ. ಸೊ ಒಂದು 15 ಮಿನಿಟ್ಸ್ ಅಂದರೆ ಈ ಕಲರ್ ಟರ್ನ್ ಆಗಿದೆ, ಇಷ್ಟು ಸಾಕಾಗುತ್ತೆ. ತುಂಬ ಕಲರ್ ಚೇಂಜ್ ಆಗೋವರೆಗೂ ಬಿಟ್ಬಿಡಿ. ತುಂಬ ಅಂದರೆ ತುಂಬ ಬ್ಲ್ಯಾಕ್ ಅನ್ಸ್ಬಿಡುತ್ತೆ ಆಯಿಲು. ಸಾಕು, ಇಷ್ಟಾದರೂ ಸಾಕು. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ತುಂಬ ಬಿಸಿ ಮಾಡ್ಕೊಂಡ್ಬಿಟ್ರೆ ತುಂಬ ಸೀದೋಗಿರೋ ಥರ ಅನ್ಸುತ್ತೆ. ಹಾಗಾಗಿ ಆ್ಯಂಡ್ ಇವರಿಗಂತೂ ಸಿಕ್ಕಾಪಟ್ಟೆ ಖುಷಿ ಈ ಥರ ಕೆಲಸಗಳು ಮಾಡೋದಕ್ಕೆ. ಹಾಗಾಗಿ ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಏನು ಯಾರು ಯಾರು ಎಲ್ಲಿ ತೋರಿಸು, ಏನಂತೆ? ದೂರಕ್ಕೆ ಬಂದಿದ್ದಾನ? ಅಯ್ಯೋ, ಇಲ್ಲಿಗೆ ಬಂದಿದ್ದಾನ? ಹಾಂ, ಏನು ಚಾಪೆ ಬಿಟ್ಟೋಗಿರೋದು ನಿಮ್ದು ಕತೆ? ಏನು? ಹಾಂ, ಎಲ್ಲಿಗೆ ಹೋಗ್ತೀಯ? ಮನೆ ತುಂಬ ಓಡಾಡ್ತೀಯ ಆಗ್ಲೇ. ಎಲ್ಲಿಗೆ ಬರ್ತೀಯ? ಬಾ 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 ಬಂದ ಬಂದ. ಬಾ ಇಟ್ಕೋ, 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 ಬಾ 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 ಫೋನ್ ಇಟ್ಕೋ, ಬಾ. ಇದೇ ಕೊಡೋದು, ಬಾ. ಬನ್ನಿ 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 ಬನ್ನಿ, ಓಡಿ ಬನ್ನಿ, ಓಡಿ ಬನ್ನಿ. ಬಂದ ಬಂದ ತಗೋ ತಗೋ ತಗೋ. ಏನ್ ಮಾಡ್ತಿದ್ಯಾ? ಹಂಗ ಬರೆಯೋದು ಮಲ್ಕೊಂಡು? ಬುಕ್ಸ್ ಮೇಲೆ ಮಲ್ಕೊಂಡು ಬರೆಯೋಣ? ಸುಸ್ತಾಗೈತಲ್ಲ ಅದಕ್ಕೆ ಹಂಗೆ ಮಕ್ಕಳು ಬರೆಯೋದಾ? ಸ್ಕೂಲಲ್ಲಿ ಹಿಂಗೆ ಬರೀತೀಯಾ? ಮತ್ತೆ ಸುಸ್ತಾದ್ರೆ ಹಂಗೆ ಮಲ್ಕೊಂಡು ಬರ್ದ್ಬಿಡೋದ ಬುಕ್ಸ್ ಮೇಲೆನ? ಖಲ್ಲ. ನಾಳೆಯಿಂದ ಮತ್ತೆ ಸ್ಕೂಲಿಗೆ ಹೋಗ್ಬೇಕು, ಇವತ್ತು ಮಾತ್ರ ರಜಾ. ಹೋಗ್ತೀಯಾ? ಓಕೆ, ಗುಡ್ ಬಾಯ್. ನೀನು ಗುಡ್ ಬಾಯ್ ಆಗ್ಬಿಟ್ಟಿದ್ಯಲ್ಲ. ನೀನು ಕಿರಿಸ್ತಿದ್ಯಾ? ಬರ್ತೀಯಾ? ಬಾ 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 ಬಾ. ಹತ್ತು ಮೇಲೆ ಹತ್ತು ಹತ್ತು. ಆಯಿಲ್ ಕಂಪ್ಲೀಟಾಗಿ ರೆಡಿ ಆಯಿತು. ಸೊ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಮೊಳಕೆ ಬರಿಸಿದೆ ರಾಗಿನ ಪಾಪುಗೆ ಅಂತ, ರಾಗಿ ಮಾಲ್ಟ್ ಮಾಡೋದಕ್ಕೆ. ಆ್ಯಂಡ್ ಈ ರೆಸಿಪಿನೂ ಸಹ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ, ನೋಡಿ. ದಯವಿಟ್ಟು ನನ್ನ ಎಲ್ಲ ವೀಡಿಯೋಸ್ಗಳನ್ನೂ ಮಿಸ್ ಮಾಡದೆ ನೋಡ್ತಾ ಇರಿ. ಆ್ಯಂಡ್ ಈಗ ಗಾರ್ಡನ್ ಸೆಕ್ಷನಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, ಸಿಕ್ಕಾಬಟ್ಟೆ ಮಣ್ಣು ಕಡಿಮೆ ಆಗಿಬಿಟ್ಟಿದೆ ಆ್ಯಂಡ್ ಟೈಟ್ ಆಗಿಬಿಟ್ಟಿದೆ. ಪ್ರತಿಯೊಂದು ಗಿಡದಲ್ಲೂ ಮಣ್ಣು ಫುಲ್ಲು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದೆ. ಆ್ಯಂಡ್ ರೂಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಆ ಲೆವೆಲ್ಗೆ ಮಣ್ಣೆಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ. ಇದನ್ನು ಲಾಸ್ಟು ಒಂದು 3 ಮಂತ್ಸ್ ಆಯಿತು ಅನಿಸುತ್ತೆ ನಾವು ಪ್ಲ್ಯಾಂಟೇಷನ್ ಮಾಡಿ. ಅದಾದಮೇಲೆ ಮತ್ತೆ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ, ಹಾಗಾಗಿ ಈಗ ಮತ್ತೆ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಪಾಟಲ್ಲೂ ಈರುಳ್ಳಿ ಸಿಪ್ಪೆಗಳು ಕಾಣಿಸ್ತಾ ಇದೆ ನಿಮಗೆ. ನಾನು ಯಾವುದನ್ನು ಬಿಸಾಕಲ್ಲ, ಪ್ರತಿಯೊಂದನ್ನು ಈ ರೀತಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಪಾಟಲ್ಲೆಲ್ಲ ಹಾಕಿರ್ತೀನಿ. ಆ್ಯಂಡ್ ಮನೆ ಒಳಗಡೆ ಸುಮಾರು ಮನಿ ಪ್ಲ್ಯಾಂಟ್ಗಳು ಹಾಕಿದ್ವಿ ಈ ಥರ ಬಾಟಲ್ಸಲ್ಲಿ. ಅದು ಜಾಸ್ತಿ ಗ್ರೋತ್ ಆಗ್ತಾ ಇಲ್ಲ, ಇಷ್ಟಕ್ಕೇ ಸ್ಟಾಪ್ ಆಗ್ತಾ ಇದೆ. ಅಂದರೆ ಅದಕ್ಕೆ ಸ್ಪೇಸ್ ಕಡಿಮೆ, ಹಾಗಾಗಿ ಈ ಪ್ಲ್ಯಾಂಟ್ಸ್ನೆಲ್ಲ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಏನು ಕುಡಿಸಿದ್ಯಾ? ಏನು ಜ್ಯೂಸು? ನನಗ ಬೇಡ, ಕುಡಿ. ಚೆಲ್ಲುತ್ತೆ, ನೀಟಾಗಿ ಕುಡಿ. ಈಗ ಸಾಕಾಯ್ತಾ ಊಟ? ಇವನೇನು ಮಾಡ್ತಾನೆ ಇವನು? ಸೊ ಮಣ್ಣು ತೊಗೊಂಬಂದಿದ್ದಾರೆ. 50 ರೂಪೀಸ್ಗೆ ಇಷ್ಟು ಮಣ್ಣು ಕೊಟ್ಟಿದ್ದಾರೆ.
ನಮಗೆ ಈಗ ಪ್ರೆಸೆಂಟು ಎಲ್ಲ ಗಿಡಗಳಿಗೂ ಇಷ್ಟು ಸಾಕಾಗತ್ತೆ. ಹಾಗೇನೆ ಇಲ್ಲೇ ನಮ್ಮ ಮನೆ ಹತ್ರ ಎಲ್ಲೋ ದೊಡ್ಡ ಪತ್ರೆ ಗಿಡ ಇತ್ತು ಅಂತ ಅದನ್ನು ತೊಗೊಂಬಂದಿದ್ದಾರೆ. ಮುಂಚೆ ಇತ್ತು ನಮ್ಮ ಮನೇಲಿ, ಅದು ಹಾಳಾಗ್ಬಿಟ್ಟಿದೆ. ಸೊ ಮಕ್ಕಳಿಗೆ ಕೆಮ್ಮಾದಾಗೆಲ್ಲ ಬೇಕೇ ಬೇಕು, ಹಾಗಾಗಿ ಅದು ಒಂದು ಗಿಡ ಹಾಕೋಣ ಅಂತ. ಹಾಗೆ ಇದು ಒಂದು ಇನ್ನೊಂದು ತೋರಿಸಿದ್ನಲ್ಲ, ಅದು ಹೂವಿನ ಗಿಡ, ಅದು ಒಂದು ಹಾಕ್ಬೇಕೀಗ ಎಕ್ಸ್ಟ್ರಾ. ಮತ್ತು ಮನಿ ಪ್ಲ್ಯಾಂಟ್ಸ್ನೆಲ್ಲ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಆ್ಯಂಡ್ ಎಲ್ಲ ಗಿಡಗಳದ್ದು ಅಂದರೆ ಎಲ್ಲ ಪಾಟ್ಗಳಲ್ಲಿ ಮಣ್ಣು ಸಡ್ಲ ಮಾಡಿಬಿಟ್ಟು ಈಗ ಪ್ರತಿಯೊಂದು ಪಾಟಿಗೂ ಮಣ್ಣು ಹಾಕಬೇಕು. ಮೇಯ್ನ್ ಅದೇ ಕೆಲಸ. ಇದೇನು ತೋರಿಸ್ತಾ ಇದ್ದೀನಿ, ಇದೇ ನಮ್ಮ ಮನೆ ಮುಂದೆ ಇರುವಂತಹ ಗಾರ್ಡನ್, ಉದ್ಯಾನವನ ಅಂತ ಹೇಳ್ಬೋದು. ಸೊ ಮನೆ ಮುಂದೆ ಬಾಲ್ಕನಿ ಥರ ಸ್ವಲ್ಪ ಸ್ಪೇಸ್ ಇದೆ, ಹಾಗಾಗಿ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪಾಟ್ಗಳಿಟ್ಕೊಂಡು ಗಿಡಗಳು ಯಾವ್ದ್ಯಾವ್ದು ಆಗುತ್ತೋ ಅದನ್ನೆಲ್ಲ ಬೆಳೆಸಿದ್ವಿ. ಆಲ್ಮೋಸ್ಟ್ ಶೋ ಗಿಡಗಳು ತುಂಬ ಇದೆ. ನನಗೆ ಫ್ಲವರ್ಸಿನ ಗಿಡಗಳು ಬೆಳೆಸ್ಬೇಕು ಅಂತ ತುಂಬ ಇಷ್ಟ. ಬಟ್ ಈಗ ಸದ್ಯಕ್ಕೆ ಜಾಗ ಇಲ್ಲ ನಮ್ಮ ಮನೆ ಮುಂದೆ, ಹಾಗಾಗಿ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ಸಾಕಿದ್ದೀವಿ. ಹಾಗೆಯೇ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ಇದಕ್ಕಂತೂ ಏನು ಬೇಡ, ಮಣ್ಣು ಹಾಕೋಣ ಅಷ್ಟೇ. ಫುಲ್ಲು ಈ ಬರೀ ಇದೇ ಮಣ್ಣು ಹಾಕೋದು ಏನಾಗ್ತಕ್ಕ ಟೈಟಾಗಿದೆಯಾ ಸರ್, ಸ್ವಲ್ಪ ಅಷ್ಟು ಟೈಟ್ ಆಗಬಾರ್ದು. ಸಿಗುತ್ತಿದೆ ಹೊಸ ಹೊಸ ಗಿಡಗಳು, ಇವಕ್ಕೆಲ್ಲ ಜಾಗ ಆಗಲ್ಲ ಅನ್ಸುತ್ತೆ ಇವಾಗ. ನೆಕ್ಸ್ಟ್ ನಿಧಾನ ಗಿಡ ಬುಡಕೆಲ್ಲ ಅದುಮೆ ಮತ್ತೆ ಸುತ್ತಂದು ಓ ಶಂಕ, ಅಯ್ಯೋ ಇಲ್ಲೋಡಲ್ಲಿ ಇಲ್ಲೋಡಲ್ಲಿ ಮರಿಗಳು ಎಲ್ಲಿ ಬಿಡವೆಲ್ಲ ಅವೇನಾಗ್ತಿದ್ರೆ ಏನ್ರಿ ಅಮ್ಮ ಗಿಡಗಳ ಹತ್ರ ಇವೇ ಭಯ ನನಗಂತ. ನೀವು ಹೆದರ್ಕೋಬೇಡಿ, ಏನಿಲ್ಲ. ಸ್ನೇಕ್ ಪ್ಲ್ಯಾಂಟಲ್ಲಿ ಬಸವನ ಹುಳು ಇತ್ತು, ಅದನ್ನು ಹಸ್ಬೆಂಡ್ಗೆ ತೋರಿಸ್ದೆ. ನೋಡಿ ಇಲ್ಲಿ ಏನೋ ಹುಳ ಆಗ್ಬಿಟ್ಟಿದೆ ಗಿಡದಲ್ಲಿ, ಒಳಗಡೆ ಭಯ ಆಗ್ತಿದೆ ಅಂತ. ಅದು ನೋಡ್ಬಿಟ್ಟು ಬಸವನ ಹುಳು ಅಂತ ಹೇಳಿ ಆಮೇಲೆ ಪಕ್ಕದ ಗಿಡಕ್ಕೆ ಹೋದರು. ಅಲ್ಲಿ ಒಂದೇ ಒಂದು ಎಲೆ ಬಿತ್ತು ಮೇಲಿಂದ, ಅಷ್ಟಕ್ಕೇ ಏನೋ ಹುಳ ಅಂತ ಹೆದರ್ಕೊಂಡ್ಬಿಟ್ರು. ನಮ್ದು ಯಾವಾಗಲೂ ಇದೇ ಕಥೆನೇ. ಮನೇಲಿ ಇಬ್ಬರೇ ಇದ್ದಾಗ ಒಂದು ಚಿಕ್ಕ ಸೌಂಡ್ ಆದರೂ ಹೆದರ್ಕೊಳ್ಳೋದು, ಅಷ್ಟು ಪುಕ್ಕಳ್ರು ನಾವಿಬ್ಬರು. ಕೆಲಸಗಳೇನೋ ಹುಡ್ಕೊಂಡು ಮಾಡ್ತೀವಿ, ಬಟ್ ಮಾಡಿ ಮುಗಿಸೋಷ್ರೊಳಗೆ ಯಾವಾಗ ಮುಗಿಯುತ್ತಪ್ಪ ಅಂತ ಫೀಲ್ ಆಗ್ತಿರುತ್ತೆ. ಅದರಲ್ಲೂ ನನ್ನ ಹಸ್ಬೆಂಡ್ ಜೊತೆ ಕೆಲಸ ಶುರು ಮಾಡಿಬಿಟ್ರಂತೂ ಮುಗಿಯೋದೇ ಇಲ್ಲ. ಹುಡುಕಿ ಮಾಡ್ತಾನೆ ಇರ್ತಾರೆ. ಆ ಥರ ವ್ಯಕ್ತಿ ಅವರು. ಕೆಲಸಗಳೇನೋ ಮಾಡ್ತಾರೆ, ಆದರೆ ಸುಮ್ಮನೆ ಮಾಡ್ತಾರಾ? ಇಲ್ಲ, ಪ್ರತಿಯೊಂದಕ್ಕೂ ನಾನು ಮುಂದೆ ಹೋಗಲೇಬೇಕು. ವಿನುತಾ ಬಾ, ಎಲ್ಲಿದ್ಯಾ? ವಿನುತಾ ಅತ್ತ ಕೊಡು, ವಿನುತಾ ಇತ್ತ ಕೊಡು, ಈ ಥರ. ಇವಾಗೇನು ತೋರಿಸ್ತಾ ಇದ್ದೀನಿ ಬಳ್ಳಿ, ಅದು ಸಿಂಗೋನಿಯಂ ಫೋಡೋಫಿಲಮ್ ಅಂತ ಕರೀತಾರೆ. ಕನ್ನಡದಲ್ಲಿ ಅದನ್ನು ಬಾಣದ ಬಳ್ಳಿ ಅಂತ ಕರೀತಾರೆ. ಏಕೆಂದರೆ ಅದ್ರ ಎಲೆ ಲೈಕ್ ಬಾಣದ ಥರ ಇದೆ. ಸೊ ಹಾಗಾಗಿ ಇದನ್ನು ಬಾಣದ ಬಳ್ಳಿ ಅಂತ ಕರೀತಾರೆ. ಇದು ಎಷ್ಟು ಚಿಕ್ಕದಿತ್ತು ಅಂದರೆ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ವ, ನಾನು ಯಾವಾಗೂ ಸ್ನ್ಯಾಪಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು, ಅದೇನು ದೊಡ್ಡದಾಗಿತ್ತು. ಅದಕ್ಕಿಂತ ಚಿಕ್ಕದು ಒಂದು 3-4 ಎಲೆ ಅಷ್ಟೇ ಇದ್ದಿತ್ತು. ಅದ್ರಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಸೊ ಅದರಲ್ಲಿ ಗ್ರೋತ್ ಆಗ್ತಾ ಇಲ್ಲ ಅಂತ ನೆಕ್ಸ್ಟು ಅದನ್ನು ಬೇರೆ ಪಾರ್ಟಿಗೆ ಚೇಂಜ್ ಮಾಡಿದ್ದು. ಆವಾಗ ಒಂದು ಬೆಳೀತು, ಸಿಕ್ಕಾಬಿಟ್ಟೆ ಚೆನ್ನಾಗಿ ಬಂದಿದೆ. ಇವಾಗೇನು ತೋರಿಸ್ತಾ ಇದ್ದೀನಿ ಅದು ಮನಿ ಪ್ಲ್ಯಾಂಟು. ಅದೂ ಅಷ್ಟೇ ನಾರ್ಮಲ್ ಗ್ಲಾಸಲ್ಲಿ ಹಾಕಿದಾಗ ಬಂದಿರಲಿಲ್ಲ ಅಷ್ಟು ಚೆನ್ನಾಗಿ. ಪಾರ್ಟಿಗೆ ಚೇಂಜ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ಸರಿ ಇನ್ನು ಯಾವ್ದ್ಯಾವ್ದು ಮನಿ ಪ್ಲ್ಯಾಂಟ್ ಮನೆ ಒಳಗಡೆ ಎಲ್ಲ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಈಗ ಪಾರ್ಟಿಗೆ ಚೇಂಜ್ ಮಾಡ್ಕೋಬೇಕು.
ಮಾಡಿ ಅವು ಕೊಳ್ತೋಗಿರೋ ಕಟ್ ಮಾಡ್ಬೇಕು ಕಟ್ ಮಾಡಿ ಹಾಕೋದ್ರೊಳಗೆ ಮೇಲಕ್ಕೆ ಹಾಕ್ತಾರ ಒಳಗಿಡ ಗಿಡನ ಈಗ ಒಳ ಹೋಗ್ತೀನಿ ಇನ್ನು ಇಲ್ಲಿವರೆಗೂ ಮಣ್ಣು ಹಾಕ್ತೀವಿ ನಾನು ಇಲ್ಲೆಲ್ಲ ಗಿಡ ಬಂದಿದೆ ಇನ್ನು ಕೆಳಗೆಲ್ಲ ಇಲ್ಲ ಕಂಪ್ಲೀಟ್ ಕೆಲಸ ಮುಗೀತು. ಎಲ್ಲ ಪ್ಲಾಂಟ್ಗಳಿಗೂ ಮಣ್ಣೆಲ್ಲ ಹಾಕಿದ್ದಾಯಿತು. ಹಾಗೆಯೇ ಕೆಲವೊಂದು ಹೊಸ ಗಿಡಗಳನ್ನು ನೆಟ್ಟಿದ್ದಾಯಿತು. ಕರೆಕ್ಟು ಇನ್ನೇನು ನೀರು ಹಾಕಬೇಕು, ಅಷ್ಟರೊಳಗೆ ಮಳೆನೂ ಶುರುವಾಗೋಯಿತು. ಹೋಗಿ ಪಪ್ಪನ ಜೊತೆ ನೀನು ಇನ್ನೊಂದು ಜಗ್ತಂಗೆ ಹೋಗಲ್ಲ ಒಳಗಡೆ ಚೆನ್ನಾಗಿರುತ್ತವೆ. ಏನು ಗಿಡಕ್ಕೆ ಹಾಕ್ಬೇಡ ತುರ್ಗಿರ್ಜ ಮತ್ತು ನಾನು ಹೊರಬಿಡ್ತೀನಿ ಹೇಳ್ತೀನಿ ನೆಲಕ್ಕೆ ಹಾಕಿ ಹೋಗಿ ಆ ಕಡೆ ಅದ ಅಷ್ಟೇ ಸಾಕು. ಬೇಡ ಬೇಡ ಹಂಗೆ ಹಾಕ್ಬಾರ್ದು. ಇಲ್ಲಿ ಕಂಪ್ಲೀಟ್ ನಮ್ಮನೆ ಮುಂದೆ ಇರುವಂತಹ ಗಿಡಗಳನ್ನ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾವೆ. ಎಲ್ಲ ಜಾಗತ್ತ ನೀತು ಮಗ ಇಲ್ಲ ಯಾವಾಗ ಕಂಪ್ಲೀಟ್ ಎಲ್ಲ ಆಯಿತು, ತೋರಿಸ್ತಾ ಇದ್ದೀನಿ. ಗಿಡಗಳು ಎಷ್ಟು ಕ್ಲೀನ್ ಆ್ಯಂಡ್ ಫ್ರೆಶ್ ಆಗಿ ಕಾಣಿಸ್ತಾ ಇದೆ, ಆ್ಯಂಡ್ ಗ್ರೀನಾಗಿ ಕಾಣಿಸ್ತಾ ಇದೆ. ವಾವ್ ನೋಡಿ. ಆ್ಯಂಡ್ ಇದಿಷ್ಟು ಕೆಲಸ ಮುಗಿಯೋಷ್ರೊಳಗೆ ನಾವು ಬೆಳಗ್ಗೆ ಪ್ರಿಪೇರ್ ಮಾಡಿದ್ವಲ್ಲ ಹೋಮ್ ಮೇಡ್ ಆಯಿಲು, ಅದು ಸಹ ಕಂಪ್ಲೀಟ್ ರೆಡಿಯಾಗಿ ತಣ್ಣಗಾಗಿದೆ. ಈಗ ಅದನ್ನು ಸೋಸ್ಕೋಬೇಕು. ನಾವು ಈ ರೀತಿ ಒಂದು ಬಟ್ಟೆನ ಹಾಕ್ಕೊಂಡು ಅದರಲ್ಲಿ ಸೋಸ್ಕೋತಾ ಇದ್ದೀವಿ. ನಿಮ್ಮ ಹತ್ರ ಬಿಳಿ ಬಟ್ಟೆ ಇದ್ದರೆ ತಗೊಳ್ಳಿ, ನನ್ನ ಹತ್ರ ಇರಲಿಲ್ಲ. ಇದು ದೇವ್ರ ಒರೆಸೋ ಬಟ್ಟೆ ಇರುತ್ತಲ್ವ, ಆ ವಸ್ತ್ರದಲ್ಲೇ ಹಾಕಿಬಿಟ್ಟು ಸೋಸ್ಕೋತಾ ಇದ್ದೀವಿ. ತುಂಬ ಈಸಿ ಮೆಥಡ್, ದಯವಿಟ್ಟು ಎಲ್ಲರೂ ರೆಡಿ ಮಾಡಿ ಇಟ್ಕೊಳ್ಳಿ ಈ ಆಯಿಲ್ನ. ಸ್ವೇರ್ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ನಾನು ಈಗ ಕಂಪ್ಲೀಟ್ ಬಿಡಲ್ಲ, ಕಂಪ್ಲೀಟ್ ಚೆನ್ನಾಗಿ ಹಚ್ಕೊಂಡು ಹೇರ್ ಕೇರ್ ಮಾಡಲೇಬೇಕು ಅಂತ ರೆಡಿ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಏನಾದರೂ ಸ್ವಲ್ಪನಾದ್ರು ಯೂಸ್ಫುಲ್ ಅನಿಸಿದ್ರೆ, ಹಾಗೆ ನಿಮಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.